ಅಸ್ಮಿನ್ ಅಂದ್ರೆ ಇದರಲ್ಲಿ ಪ್ರೇಮ ಇಡು. ಮಹರ್ಷಿಯ ದೃಷ್ಟಿಯೊಳಗ ಪ್ರೇಮವನ್ನು ಎಲ್ಲಿ ಇಡಬೇಕು ಅಂದ್ರೆ ಇದರಾಗ ಯಾವುದು ಇಲ್ಲದ ಅದರಾಗ ನೀನು ಎಲ್ಲೇ ಹೋಗು ಯಾವುದು ಅಲ್ಲೇ ಇರ್ತದ ಅದರಾಗ, ಯಾವುದು ಎಲ್ಲಾ ಕಡೆ ಇರ್ತದ ಅದರಾಗ ಇಡು. ಎಲ್ಲಾ ಕಡೆ ಇರೋದು ಯಾವುದೋ ಅದೇ ಪವಿತ್ರವಾದ ದೇವ. ಅದಕ್ಕೆ ಆತ ಯಾವ ಹೆಸರು ಕೊಡ್ಲಿಲ್ಲ. ಯಾಕೆ ಅಂದ್ರೆ ಹೆಸರು ಕೊಟ್ರ ಜನ ಮತ್ತು ಒಡಿತಾರ. ಆಗುದಿಲ್ಲೇನು? ಶಿವ ಹೆಸರು ಬಳಸಿದ್ರೆ ಶೈವರಾಗಿ ಬಿಡ್ತಾರೆ, ವಿಷ್ಣು ಹೆಸರು ಬಳಸಿದರೆ ವೈಷ್ಣವರಾಗಿ ಬಿಡ್ತಾರೆ. ಅವೆಲ್ಲ ಶಬ್ದ ಬಹಳ ದೊಡ್ಡವೇ ಇದ್ದು, ಆದ್ರೆ ಏನ್ ಮಾಡೋದು, ಮನುಷ್ಯನ ಸಣ್ಣ ಮನಸ್ಸಿಗೆ ಅವು ಸಿಕ್ಕು ಬ್ಯಾರೆ ಆಗೇ ಬಿಟ್ಟು ಅಷ್ಟೆ. ಅಷ್ಟು ಸಣ್ಣ 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 ಆಗ್ತಾವ. ಜನ ಹಿಂಗ ಮಾಡ್ತಾರ ಬಾ ಅಂತ ತಿಳ್ಕೊಂಡು ಆ ಮಹರ್ಷಿ ಏನು ಮಾಡಿದ ಅಂದ್ರೆ ಶಬ್ದನೇ ಬಳಸಲಿಲ್ಲ. ಶಿವನಲ್ಲಿ ಅಥವಾ ಹರಿಯಲ್ಲಿ ಅಥವಾ ನಾರಾಯಣನಲ್ಲಿ ಪ್ರೇಮ ಇಡು, ಅದು ಭಕ್ತಿ ಅಂತ ಹೇಳಲಿಲ್ಲ. ಯಾವುದು ಇಲ್ಲದ, ಯಾವುದು ಅಲ್ಲದ, ಯಾವುದು ಹಿಂದದ, ಯಾವುದು ಮುಂದದ ಅದರಾಗ ಪ್ರೇಮ ಇಡು. ಜಾಣತನ ಎಷ್ಟು ಮಾಡಿದಾನ ಭಕ್ತಿ. ಬಸವಣ್ಣವರ ಜೀವನದಾಗ ಒಂದು ಘಟನಾ ನಡೀತದೆ, ನಿಮಗೆ ಗೊತ್ತದ. ಒಂದು ಘಟನಾ ನಡೀತದೆ. ಒಬ್ಬ ಕಳ್ಳ ಬರ್ತಾನೆ, ಇಲ್ಲ ಗೊತ್ತದ ನಿಮಗೆ, ಕಳ್ಳ ಬರ್ತಾನೆ. ಆತ ಬಸವಣ್ಣನವರ ಮಡದಿಯ ಕೊರಳಲ್ಲಿರುವಂಥ ಬಂಗಾರದ ಚೇನನ್ನು ಆತ ತಗೋತಾನೆ. ಆವಾಗ ಬಸವಣ್ಣವರ ಹೆಂಡತಿ ಆಕೆ ಬಸವಣ್ಣವ್ರನ್ನ ಎಬ್ಬಿಸ್ತಾಳೆ. ಆ ಕಳ್ಳನನ್ನು ಆಕೆ ಹಿಡಿದು ನಿಲ್ಲಿಸಿರ್ತಾಳೆ. ಬಸವಣ್ಣ ಎದ್ದು ಹೇಳ್ತಾನೆ, ಬಿಟ್ಬಿಡು ಕೈಯ. ಯಾಕೆ? ಅವ ಕಳ್ಳಲ್ಲ, ಕೂಡಲ ಸಂಗಮ. ಎಂಥ ಭಾವನಾ. ಮತ್ತು ಅದರ ಅರ್ಥ ನಿಮ್ಮ ಮನೆಗೆ ಯಾರೇ ಕಳ್ಳ ಬಂದರೆ ಕೂಡಲ ಸಂಗಮ ಅಂತ. ಈಗಿನ ಕಳ್ಳರ ಬೇರೆ, ಹಿಂದಿನ ಕಳ್ಳರ ಬೇರೆ. ಈಗ ಕಮರ್ಷಿಯಲ್ ಕಳ್ಳರು, ಬಿಸ್ನೆಸ್ ಅದು. ಅವಾಗ ಹಂಗಿಲ್ಲ, ಅನಿವಾರ್ಯ ಇತ್ತು, ಮಾಡ್ತಿದ್ರಷ್ಟೇ. ವ್ಯತ್ಯಾಸ. ಯಾವಾಗ ಕಳ್ಳನ್ನ ಕಂಡ ಬಸವಣ್ಣ ಅಂದ್ರು, ತೋ ತೋ ಚೋರ ನಾಹಿ, ತೋ ಆಹೆ ಭಗವಂತ ಕೂಡಲ ಸಂಗಮಾಹೆ. ಕಳ್ಳಗೆ ಹೆಂಗಾಗಿರಬೇಡ ಅದು ಹೇಳಿ. ಕೂಡಲ ಸಂಗಮ. ಯಾಕೆ? ನಮ್ಮ ಮನ್ಯಾಗ ಅದ ಇದು ಅಂತ ಅವನಿಗೆ ಹೆಂಗೆ ಗೊತ್ತಾಗ್ಯದ ನೋಡು. ಗೊತ್ತಾಗಬೇಕಾದ್ರೆ ಅವ ಕೂಡಲ ಸಂಗಮನೇ ಇರಬೇಕು. ಹಗಲುಗಳ್ಳನ ಮನೆಗೆ ಜಗಗಳ್ಳ ಬಂದಿರುವ, ಇಲ್ಲವೆನ ಬೇಡ ಕೋಡು ಕೊಡು. ನಾವು ಹಗಲ ಸಂಗ್ರಹ ಮಾಡಿದವರು, ಕಳ್ಳರು ಅಂದ್ರೆ ಸಂಗ್ರಹ ಮಾಡಿದವರು. ನಾವು ಹಗಲ ಸಂಗ್ರಹ ಮಾಡೇವಿ, ಅವಾಗ ಗೊತ್ತಾಗಿ ಬಿಟ್ಟದ ನಮ್ಮ ಮನ್ಯಾಗ ಸಂಗ್ರಹ ಅದ ಅಂತ. ಅಂದ್ರೆ ನಮ್ಮಂಥವ್ರದ್ದು ಗೊತ್ತು ಮಾಡಿಕೊಳ್ಳುವಂಥ ಜಗಗಳ್ಳ ಅವ ಕೂಡಲ ಸಂಗಮ. ಕೊಡುದಿಲ್ಲ ಅನ್ಬೇಡ, ಕೊಟ್ಟು ಬಿಡುವಂತ. ನಮ್ಮ ಅಯ್ಯನ ಕೈಯ ನೊಂದಿತ್ತು, ಬಿಡು. ಕೈ ಹಿಡ್ದದ್ಲು, ಪಾಪ ಅವನಿಗೆ ಕೈಯ ನೊಂದಿತ್ತು, ನಡ್ಗಕ್ಕೆ ಹತ್ತಿದ್ದವ. ಯಾರು? ಕಳ್ಳ. ಅವನಿಗೆ ಕೈಯ ನೋಯ್ತದ, ಬಿಡು ಕೈಯ. ಅವ ಕಳ್ಳಲ್ಲ, ಕೂಡಲ ಸಂಗ. ದೃಷ್ಟಿ ಎಷ್ಟು ಚಲೋ ಅದ. ದೃಷ್ಟಿ ಎಂಥ ಅದ್ಭುತದ ಇದು. ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದೋ ಸರ್ವಸ್ಯಾಸ್ಯ ಬಾಹ್ಯತಃ. ಅದಕ್ಕಾಗೇನೆ ನಾವು ಸಂತರಿಗೆ, ಶರಣರಿಗೆ ಅಷ್ಟು ಗೌರವ ಕೊಡೋದು. ಯಾಕೆ ಮಹಾತ್ಮರಿಗೆ ಗೌರವ ಕೊಡ್ತೇವೆ? ನೋಡೋ ದೃಷ್ಟಿಕೋನ ಎಷ್ಟು ಚಂದದೆ. ಅಷ್ಟು ಎತ್ತರ. ಇಷ್ಟೆಲ್ಲ ಮಾಡಿ ಮಾಡಿ ದೊಡ್ಡ ಸ್ವರ್ಗಕ್ಕೆ ಹೋಗಿ ಆಧಿಪತ್ಯ ಹೊಂದಿದವ ಇಷ್ಟು ಕೆಳಗೆ ಬಂದ. ಎಲ್ಲಿವರೆಗೆ ಕೆಳಗಿಳ್ದ ಅಂದ್ರೆ ಋಷಿ ಬಂದು ಇವಾಗ ಶಾಪನೆ ಕೊಟ್ಟ, ಹೋಗ ಹಾಳಾಗಿ ಅಂದ. ಅಷ್ಟು
ಹೇಗೆ ಹೇಳಿ? ಈಗ ನಮ್ಮದು ಆಗೋದಿಲ್ಲೇನು? ಎಷ್ಟು ಸಲ ನಮ್ಮ ತೋಟದಾಗ ಬೇಕಾದಟ್ಟಿರ್ತಾವೆ ಹಣ್ಣು. ಹಾದಿಯಿಂದ ಹೋಗಾಗ ಮಂದಿ ತೋಟದಾಗ ಒಂದು ಹಣ್ಣು ಕಂಡತು ಅಂದ್ರೆ ತಗೊಂಡು ಹೋಗ್ಬೇಕು ಅನಿಸ್ತದ. ನಾವು ಹೋಗಲಿ ಬಿಡಲಿ ತಗೊಂಡು ಹೋಗಬೇಕು. ನಮ್ಮ ತೋಟದಾಗ ಬಿದ್ದಾವು ಸಾವಿರಗಟ್ಟಲೆ ಹಣ್ಣುಗಳದಾವ. ಆದರೆ ಮಂದಿ ತೋಟದ ಹಣ್ಣು ಭಾಳ ರುಚಿ ಇರ್ತದೆ. ಮನಸ್ಸಂಗೆ ಕೆಲಸ ಮಾಡ್ತದೆ. ನಮ್ಮದೆಲ್ಲ ಚೆನ್ನಾಗಿನೇ ಇರ್ತದೆ. ಮನ್ಯಾಗ ಹೊಸ ಹೊಸ ಚಪ್ಪಲ್ ತಂದಿಟ್ಟೇವಿ, ಆದರೆ ಮಂದಿ ಹರಕು ಚಪ್ಪಲ್ಲೂ ಸಹಿತ ಬೇಕನ್ನಿಸ್ತದ. ಹಂಗಿರ್ಬೇಕದ. ಎಷ್ಟು ವಿಚಿತ್ರದ ಅದ ಜೀವನ, ಎಷ್ಟು ವಿಚಿತ್ರದ. ಜಗತ್ತಿನಾಗ ಸಿರಿ ಅನ್ನೋದು, ಸಂಪತ್ತು ಅನ್ನೋದು ಇದೆಲ್ಲ ಕೃಷ್ಣ ಪಕ್ಷ ಇರ್ತದಲ್ಲ, ಹಂಗಿದ್ದಂಗೆ. ವದ್ಯ ಅಂದ್ರೆ ಏನು? ಇಂದು ಪೂರ್ಣ ಇರ್ತದ, ನಾಳೆ ಒಂದು ಭಾಗ ಕಡಿಮೆ ಆಗ್ತದೆ, ನಾಡ್ದು ಅದಕ್ಕಿಂತ ಕಡಿಮೆ ಆಗ್ತದೆ, ಹಿಂಗೆ ಕಡಿಮೆ ಹಾಕೋತ ಹೋಗ್ತದೆ. ಮತ್ತು ಅಮಾವಾಸ್ಯೆ ನಂತರ ಮತ್ತೆ ಏರ್ಕೋತ ಹೋಗ್ತದೆ. ಏರೋದು ಇಳಿಯೋದು. ಇದು ಅಳಿಯಾಸೆ ಬೇಡಲ್ಲವೋ ಕಾಳ ಬೆಳದಿಂಗಳ. ಸಿರಿ ಸಂಪತ್ತ ಈ ಬೆಳದಿಂಗಳಿದ್ದಂಗೆ ಸ್ಥಿರ ಅಲ್ಲ. ಏರ್ತದೋ ಇಳಿತದೋ ಎರಡೂ ಆಗ್ತದೆ, ಸ್ಥಿರವಲ್ಲ. ಇಷ್ಟಂದು ಬಿಡಲಿಲ್ಲ. ಅದಕ್ಕೆ ಮರಿಲಾರದೆ ನೆನಪು ಮಾಡ್ಕೋ. ಯಾವುದು ಹಂಗ ಇರ್ತದ ಅದನ್ನು ನೆನಪು ಮಾಡ್ಕೋ. ಅದೇ ಕೂಡಲ ಸಂಗಮ.